ಯಾರಿಗೆಲ್ಲ ಕೇಕ್ ಕ್ರೇವಿಂಗ್ ಆಗುತ್ತೋ ಈ ತರ ಟ್ರೈ ಮಾಡಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಚಾಕ್ಲೇಟ್ ಲವರ್ಸ್ಗಂತೂ ಮೋರ್ ದೆನ್ ಇಷ್ಟ ಆಗುತ್ತೆ ಅಂತಾನೆ ಹೇಳ್ತೀನಿ. ಇದರಲ್ಲಿ ಎಗ್ ಮೈದಾ ಯೂಸ್ ಮಾಡ್ತೀನಿ. ಬನ್ನಿ ಯಾವ ತರ ಮಾಡೋದು ಅಂತ ನೋಡಿಸ್ತೀನಿ. ಫಸ್ಟ್ ಒಂದು ಬೌಲ್ಗೆ 2 ಟೇಬಲ್ ಸ್ಪೂನ್ ಆಫ್ ಶುಗರ್ ತಗೊಂತ ಇದ್ದೀನಿ. ಆಮೇಲೆ 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕೊಂತ ಇದ್ದೀನಿ. 3 ಟೇಬಲ್ ಸ್ಪೂನ್ ಆಫ್ ಕರ್ಡ್ ಹಾಕೊಂತ ಇದ್ದೀನಿ. ಎಲ್ಲ ಒಂದೊಂದು ಪಿಂಚ್ ಜಾಸ್ತಿ ಹಾಕೊಂತ ಇದ್ದೀನಿ, ಚಿಕ್ಕ ಸ್ಪೂನ್ ಆಗಿರೋದಕ್ಕೆ. ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ 2 ಟೇಬಲ್ ಸ್ಪೂನ್ ಆಫ್ ಹಾಲ್ ಹಾಕೊಂತ ಇದ್ದೀನಿ. ನೀವು ಬಿಸಿ ಬಿಸಿ ಹಾಕೋಬೇಡಿ, ತಣ್ಣಗಾಗಿರೋದು ಹಾಕೊಳ್ಳಿ. ನಂಗೆ ಸ್ವಲ್ಪ ಆತರ ಜಾಸ್ತಿ, ಅದಕ್ಕೆ ಹಂಗೆ ಹಾಕೊಂತ ಇದ್ದೀನಿ. ಆಮೇಲೆ ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ 3 ಟೇಬಲ್ ಸ್ಪೂನ್ ಆಫ್ ಗೋಧಿ ಹಿಟ್ಟು ಹಾಕೊಂತ ಇದ್ದೀನಿ. 1.5 ಸ್ಪೂನ್ ಆಫ್ ಕೋಕೋ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಸ್ವಲ್ಪ ಒಂದು ಪಿಂಚ್ ಕಮ್ಮಿ ಜಾಸ್ತಿ ಮಾಡ್ಕೋಬೋದು. ನಂಗೆ ಕೋಕೋ ಫ್ಲೇವರ್ ಜಾಸ್ತಿ ಇಷ್ಟ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕೊಂಡೆ. ಆಮೇಲೆ 1/4 ಸ್ಪೂನ್ ಅಷ್ಟು ಬೇಕಿಂಗ್ ಪೌಡ್ರು, 1/4 ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಹಾಲನ್ನ ಮಿಕ್ಸ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ನಾನು ಬಿಸಿ ಆಗೋಕ್ಕೆ ಪಾತ್ರೆ ಹಾಕಿದ್ದೀನಿ. 10 ನಿಮಿಷ ಅದನ್ನ ಬಿಸಿ ಮಾಡ್ಕೊಬೇಕು. ಅಷ್ಟರಲ್ಲಿ ಇದನ್ನ ನೀಟಾಗಿ ಕಲಸಿ ಇಟ್ಕೊಂಡ್ರೆ ಆಮೇಲೆ 10 ನಿಮಿಷ ಅದು ಬಿಸಿ ಆದ್ಮೇಲೆ ಸಿಮ್ ಫ್ಲೇಮಲ್ಲಿ ಅದರೊಳಗಡೆ ಇದನ್ನ ಇಟ್ಕೊಂಡು ಒಂದು 5 ಇಂದ 10 ನಿಮಿಷ ಇಲ್ಲ 15 ನಿಮಿಷ ಎನಫ್ ಆಗುತ್ತೆ. ಪಕ್ಕದಲ್ಲೇ ನಾನು ಚಾಕ್ಲೇಟ್ ಮೆಲ್ಟ್ ಮಾಡ್ಕೊಂತೀನಿ. ಅದ್ರ ಮೇಲೆ ಹಾಕೊಂಡ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಚಾಕ್ಲೇಟ್ ನಾನು ಮಾಡಿದ್ ನೋಡ್ಸಿದ್ನಲ್ವಾ, ಅದನ್ನೇ 2 ಚಾಕ್ಲೇಟ್ ಹಾಕೊಂಡು ನೀಟಾಗಿ ಮೆಲ್ಟ್ ಮಾಡ್ಕೊಂಡು ಸ್ವಲ್ಪ ಹಾಲು ಹಾಕೊಂಡು ಅದೆಲ್ಲ ಮೆಲ್ಟ್ ಆದ್ಮೇಲೆ ಈ ತರ ಬೆಂದ ಮೇಲೆ ಅದನ್ನ ಮೇಲೆ ಹಾಕೊಂಡು ಸರ್ವ್ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸುಬ್ಬವ್ರಿಗೆ ತಿನ್ನಿಸ್ತಿದ್ದೀನಿ. ಅವ್ರಿಗೆ ಸ್ವೀಟ್ ಅಷ್ಟೊಂದು ಇಷ್ಟ ಆಗಲ್ಲ, ಅದನ್ನ ನಾನು ತಿನ್ನಿಸ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಕಂಪಲ್ಸರಿ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ.